ಆತ್ಮ ಬಂಧುಗಳಿಗೆ ಸಮಗ್ರ ಜೀವನ ಶೈಲಿಯಲ್ಲಿ ನಮ್ ಜೊತೆಗೆ ಇವತ್ತು ಪ್ರಕೃತಿ ವನದ ಬಗ್ಗೆ ಎಂಬ ವಿಷಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆಗೆ ಜಗದೀಶ್ ಬಾವಿಕಟ್ಟೆ ಸರ್ ಇದ್ದಾರೆ. ಅವರನ್ನ ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ಜಗದೀಶ್ ಬಾವಿಕಟ್ಟೆ ಸರ್, ವೆಲ್ಕಮ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಆಧುನಿಕ ಧ್ಯಾನ ಪಿತಾಮಹರಾದ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಮಹಾವತಾರ್ ಬಾಬಾಜಿ ಅವರಿಗೆ ವಂದಿಸುತ್ತಾ, ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೆ ವಂದಿಸುತ್ತಾ, ನಾನು ಇಂದು ಆಯ್ಕೆ ಮಾಡಿಕೊಂಡಿರುವ ವಿಷಯ ಮಿಯಾವಾಕಿ ಅರಣ್ಯ ಬೆಳೆಸುವ ಕುರಿತು ಮಾತನಾಡಲಿದ್ದೇನೆ. ಈ ಒಂದು ಮಿಯಾವಾಕಿ ಅರಣ್ಯ ಮೂಲತಃ ಜಪಾನ್ ದೇಶದ ಒಂದು ಯೋಜನೆ. ಅಲ್ಲಿ ಈ ಒಂದು ಅರಣ್ಯವನ್ನ ಸ್ಥಾಪನೆ ಮಾಡಲು ಮೂಲ ಉದ್ದೇಶ, ಜಪಾನಿನಲ್ಲಿ ಜಾಸ್ತಿ ಭೂಕುಸಿತ ಉಂಟಾಗ್ತಿತ್ತು. ಅದನ್ನ ತಡೆಗಟ್ಟಲು ಒಂದು ವನವನ್ನ ನಿರ್ಮಾಣ ಮಾಡ್ಬೇಕಂತ ಒಂದು ಮಿಯಾವಾಕಿ ಅನ್ನೋ ಒಂದು ವ್ಯಕ್ತಿ ಒಂದು ಯೋಜನೆಯನ್ನ ರೂಪಿಸಿಕೊಂಡ್ರು. ಈ ಪ್ರಕಾರ ಅವರು ಭೂಕುಸಿತವನ್ನ ತಡೆಗಟ್ಟಿ ವಾತಾವರಣವನ್ನ ತಿಳಿಗೊಳಿಸಲು ಒಂದು ಮಿಯಾವಾಕಿ ಅರಣ್ಯವನ್ನ ಎಲ್ಲಾ ಕಡೆನೂ ಸ್ಥಾಪನೆ ಮಾಡ್ತಾ ಬಂದ್ರು. ಅದು ಹೆಚ್ಚು ಪ್ರಚಾರವಾಗಿ ಈ ಒಂದು ವಿಷಯವನ್ನ ತಿಳಿದುಕೊಂಡ ಕರ್ನಾಟಕದ ಮಾನಸಿಕ ತರಬೇತುದಾರರು ಮತ್ತು ಸಮಾಜ ಸೇವಕರು ಆದಂತ ಕೆ ಮಹೇಶ್ ಶೆಣೈಯವರು ತಮ್ಮ ಒಂದು ಸ್ವಂತ ಜಾಗದಲ್ಲಿ 6 ವರ್ಷಗಳ ಹಿಂದೆ ಮಿಯಾವಾಕಿ ಅರಣ್ಯವನ್ನ ಗಣಪತಿ ವನ ಅಂತ ತಮ್ಮ ತಾತನವರ ಹೆಸರಿನಲ್ಲಿ ಗಣಪತಿ ವನವನ್ನ ಮಾಡಿದ್ರು. ಆ ಒಂದು ವನ ಈಗ ಚೆನ್ನಾಗಿ ಬೆಳೆದು ಪರಿಸರಕ್ಕೆ ಶುದ್ಧವಾದಂತ ಗಾಳಿ ಮತ್ತೆ ವಾತಾವರಣವನ್ನ ಒದಗಿಸುತ್ತಿದೆ. ಇದರಿಂದ ಕೆ ಮಹೇಶ್ ಶೆಣೈಯವರು ಪ್ರೇರಿತರಾಗಿ ಈ ಒಂದು ವನವನ್ನ ಇಡೀ ರಾಜ್ಯಾದ್ಯಂತ ಒಂದು ಪ್ರಾರಂಭ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಮಠ ಮಂದಿರಗಳಲ್ಲಿ ಈ ಒಂದು ವನಗಳನ್ನ ಸ್ಥಾಪನೆ ಮಾಡಿದ್ರೆ ಪರಿಸರಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನ ನೀಡಿದಂಗಾಗುತ್ತೆ, ನಮ್ಮ ಸಮಾಜ ಒಂದು ಸೇವೆಯನ್ನ ಮಾಡಿದಂಗಾಗುತ್ತೆ ಅಂತೇಳಿ ಹಲವಾರು ಕಡೆಗೆ ಮಂಗಳೂರು, ಉಡುಪಿ, ಬೆಂಗಳೂರು ಶಾಲಾ ಕಾಲೇಜುಗಳಲ್ಲಿ, ಮಠಗಳಲ್ಲಿ ಈ ಒಂದು ವನಗಳನ್ನ ಸ್ಥಾಪಿಸಿದರೆ ಕೆಲವೊಬ್ರು ಒಂದು 50 ಕಡೆ ಈ ಒಂದು ವನ ಆಗಿದೆ. ಅದರಲ್ಲಿ ಸ್ವಂತ ಜಮೀನಲ್ಲಿ ಸಹ ಕೆಲವೊಬ್ರು ವನಗಳನ್ನ ಮಾಡಿದ್ದಾರೆ ಈ ಮಿಯಾವಾಕಿ ವನವನ್ನ. ನಾನು ನನ್ನ ಸ್ವಂತ ಜಮೀನಿನಲ್ಲಿ 5 ಎಕರೆ 5 ಗುಂಟೆ ಜಾಗದಲ್ಲಿ 3x3 ಅಳತೆಯಲ್ಲಿ ಒಂದು 70ಕ್ಕೂ ಹೆಚ್ಚು ಗಿಡಗಳನ್ನ ನಾನು ನೆಟ್ಟು ಸ್ವತಃ ಈ ಒಂದು ಕಾರ್ಯಕ್ರಮಕ್ಕೆ ಕೆ ಮಹೇಶ್ ಶೆಣೈಯವರೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನಾಗ್ರೇಷನ್ ಮಾಡಿದ್ರು. ಇನ್ನ ಈ ಒಂದು ಉದ್ದೇಶ ಏನಂದ್ರೆ, ನಾವು ಈ ಒಂದು ಪ್ರತಿಯೊಂದನ್ನು ನಾವು ಈ ಪ್ರಕೃತಿಯಿಂದಾನೇ ಪಡೆದಿದ್ದೇವೆ. ಗಾಳಿ, ಬೆಳಕು, ನೀರು, ಪಂಚಭೂತಗಳಿಂದಲೇ ನಮ್ಮ ಒಂದು ಕಾರ್ಯ ನಡೀತಾ ಇದೆ. ಹಾಗಾಗಿ ನಾವು ಈ ಪ್ರಕೃತಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಬೇಕು ಅಂತ ಹೇಳಿ ಈ ಒಂದು ಅವರನ್ನ ಕರೆಸಿಬಿಟ್ಟು ನಾನು ಸ್ವಂತ ಜಾಗದಲ್ಲಿ ಈ ಒಂದು ಮಿಯಾವಾಕಿ ವನವನ್ನ ಬೆಳೆಸ್ತಾ ಇದ್ದೇನೆ. ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಈ ರೀತಿ ನಮ್ಮ ಸ್ವಂತ ಜಾಗದಲ್ಲಿ ಈ ಒಂದು ಯೋಜನೆಯನ್ನ ಯಾರು ಬೇಕಾದ್ರೂ ಇಂಥ ಒಂದು ಯೋಜನೆಯನ್ನ ಮಾಡಬಹುದು. ಸ್ವಂತ ಜಮೀನಲ್ಲಿ ಸ್ವಲ್ಪ ಜಾಗದಲ್ಲಿ ಬೆಳೆದ್ರೆ ಇದರಿಂದ ಪ್ರಕೃತಿಗೆ ಒಂದು ಒಳ್ಳೆಯ ವಾತಾವರಣ ಸಿಕ್ಕಾಗುತ್ತೆ. ಮತ್ತೆ ಶುದ್ಧವಾದ ಗಾಳಿ ಸಿಗುತ್ತೆ. ಮಾಲಿನ್ಯವನ್ನ ತಡೆಗಟ್ಟಬಹುದು. ಪರಿಸರ ಮಾಲಿನ್ಯವನ್ನ ಸಂಪೂರ್ಣ ತಡೆಗಟ್ಟಿ, ಈಗ ಮೊನ್ನೆ ಒಂದು ಅನೌನ್ಸ್ ಆಯ್ತು, ಹಾವೇರಿ, ಬಿಜಾಪುರ, ಕೆಲವೊಂದು ಕರ್ನಾಟಕದಲ್ಲಿ 5-6 ನಗರಗಳಲ್ಲಿ ಶುದ್ಧ ವಾತಾವರಣ ಇದೆ ಅಂತ ಹೇಳಿ ಒಂದು ನ್ಯೂಸ್ ಅಲ್ಲಿ ಬಂತು. ಈ ರೀತಿ ಒಂದು ನಾವು ಏಕೆ ಈ ಒಂದು ಕೊಡುಗೆಯನ್ನ ಕೊಡಬಾರದು ಇದಕ್ಕೆ ಅಂತೇಳಿ ಈ ಒಂದು ವನವನ್ನ ಪ್ರಾರಂಭ ಮಾಡಿದ್ದೇವೆ. ಇದನ್ನ ಯಾರು ಬೇಕಾದ್ರೂ ತಮ್ಮ ಸ್ವಂತ ಕಡಿಮೆ ಜಾಗದಲ್ಲಿ ಬೆಳೆಸಬಹುದು. ಚೆನ್ನಾಗಿ ನೇರವಾಗಿ ಬೆಳೆಯುತ್ತೆ. ಒಳ್ಳೆ ವಿವಿಧ ಗಿಡಗಳನ್ನ ಬೆಳೆಸಬಹುದು, ಒಂದೇ ಅಲ್ಲ. ಮಹಾಗನಿ, ಓಕ್, ಸಿಲ್ವರ್, ಬೀಟೆ ಇಂಥ ಎಲ್ಲಾ ರೀತಿ ಗಿಡಗಳನ್ನು ಸಹ ಬೆಳೆಸಬಹುದು. ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ.
ಈ ಒಂದು ಇವರು ಒಂದು ಸಾಧನೆಯನ್ನ ನೋಡಿ 2025 ಇದೇ ವರ್ಷದಲ್ಲಿ ಕೆ ಮಹೇಶ್ ಶೆಣೈ ಅವರಿಗೆ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ಸರ್ಕಾರ ನೀಡಿದೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಡೆಸಿ ಎಲ್ಲಾ ಕಡೆಗೂ ವನಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ನಾನು ನಮ್ಮ ಒಂದು ಹೊಲದಲ್ಲಿ 5 ಗುಂಟೆ ಜಾಗದಲ್ಲಿ ಅದಕ್ಕೆ ಪ್ರಗತಿ ವನ ಎಂಬ ಒಂದು ಹೆಸರನ್ನು ಕೊಟ್ಟು ಈ ಅರಣ್ಯವನ್ನು ಬೆಳೆಸ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಎಲ್ಲ ಇದನ್ನ ನೀರಿನ ವ್ಯವಸ್ಥೆ ಎಲ್ಲವನ್ನು ನಾವೇ ಸ್ವಂತ ಖರ್ಚಿನಲ್ಲಿ ಮಾಡಿ ಒಂದು ಬೆಳವಣಿಗೆ ಮಾಡ್ತಾ ಇದ್ದೇವೆ. ಈ ರೀತಿ ನಾವು ಈ ಒಂದು ಈ ವೇದಿಕೆಯಲ್ಲಿ ಏಕೆ ಹಂಚ್ಕೊಳ್ತಾ ಇದ್ದೇವೆ ಅಂದ್ರೆ ಇದೇ ಒಂದು ವೇದಿಕೆಯಲ್ಲಿ 14 ದಿನಗಳ ಕಾಲ ಸೀತಾಯಣ ಎಂಬ ಪುಸ್ತಕವನ್ನ ನಾವು ಸ್ವಾಧ್ಯಾಯ ಮಾಡಿದೀವಿ. ಅದರಲ್ಲಿ ಉಮಾರಾಣಿ ಮೇಡಮ್ ಅವರು, ವಿಶಾಲಾಕ್ಷಿ ಮೇಡಮ್ ಅವರು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಪ್ರಕೃತಿಗೆ ನಾವು ಏನಾದ್ರೂ ಕೊಡ್ಬೇಕು, ಎಲ್ಲವನ್ನು ಪ್ರಕೃತಿಯಿಂದನೇ ಪಡೆದಿದ್ದೇವೆ. ಹಾಗಾಗಿ ಪ್ರಕೃತಿಗೆ ನಾವು ಏನನ್ನಾದ್ರೂ ಕೊಡ್ಲೇಬೇಕು ಅನ್ನೋ ಒಂದು ಎಲ್ಲಾ ಮನದಿಚ್ಛೆ ಇದೆ. ಎಲ್ರು ಇಲ್ಲಿ ಸಮಗ್ರ ಜೀವನ ಶೈಲಿ ಎಲ್ಲಾ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಅದ್ರ ಜೊತೆ ಪ್ರಕೃತಿಗೂ ನಾವು ಏನಾದ್ರೂ ಮಾಡ್ಲೇಬೇಕಂತೇಳಿ ನನಗೆ ಅವರ ಒಂದು ಸಲಹೆ ಮೇರೆಗೆ ಮಾರ್ಗದರ್ಶನದಿಂದ ಈ ವನವನ್ನ ಪ್ರಾರಂಭ ಮಾಡಿದ್ದೇನೆ. ಇದು ತುಂಬಾ ಎತ್ತರವಾಗಿ ಚೆನ್ನಾಗಿ ಬೆಳೀತಿದೆ. ಇದು ಇದರಿಂದ ನಾವು ಯಾವುದೇ ಲಾಭದ ಒಂದು ವಿಚಾರ ಇಲ್ಲ, ಸ್ವಾರ್ಥದ ಇದು ಇಲ್ಲ. ನಾವು ಸ್ವ ಇಚ್ಛೆಯಿಂದ ನಿಸ್ವಾರ್ಥವಾಗಿ ಈ ಕೆಲಸವನ್ನು ಮಾಡ್ತಾ ಪ್ರಕೃತಿಗೇನ ಅದನ್ನು ಮೀಸಲಾಗಿಟ್ಟು ಆ ಜಾಗದಲ್ಲಿ ಬೆಳೆಸ್ತಾ ಇದ್ದೇವೆ. ಇಂಥ ಒಂದು ವಿಚಾರ ಏನಪ್ಪಾ ಅಂದ್ರೆ ಆ ಒಂದು ಸೀತಾಯನ ಅಧ್ಯಯನದಲ್ಲಿ 14 ದಿನ ನಾವು ಕಲ್ತೀವಿ. ಬರೀ ಪ್ರಕೃತಿ ಕುರಿತೇನೆ ಇತ್ತು. ನಾವು ಪ್ರಕೃತಿಯಿಂದ ಎಲ್ಲಾ ಪಡಿತಾ ಇದ್ದೇವಿ. ಆ ಸೀತಾ ಮಾತೆ ಅಲ್ಲಿ ಒಂದು ಏನು ಪ್ರಕೃತಿಗಾಗಿ ಅಷ್ಟೊಂದು ಇಡೀ ಜೀವನವನ್ನ ಅವ್ರು ಹೇಗೆ ಮಾಡಿದ್ರು, ಜನರಿಗೆ ಅದ್ರ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನ ನೀಡಿದ್ರು ಅನ್ನೋದನ್ನ ನಾವು ತಿಳಿದುಕೊಂಡಿರೋದ್ರಿಂದ ಈ ಒಂದು ವನ ನಾವು ಪ್ರಗತಿ ವನವನ್ನ ಅದ್ಭುತವಾಗಿ ನಾವು ಬೆಳೆಸಿ ಈ ಪರಿಸರಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಒಂದು ಇದಾಗಿ ಮನಪೂರ್ವಕವಾದ ಇಚ್ಛೆಯಿಂದ ಮಾಡ್ತಾ ಇದ್ದೇನೆ. ಈ ಮಿಯಾವಾಕಿ ಅರಣ್ಯದ ಬಗ್ಗೆ ಇನ್ನೂ ಎಲ್ಲಾ ಕಡೆಗೇನು ಮಾಡ್ತಾ ಇದ್ದಾರೆ. ಈ ಸ್ವ ಇಚ್ಛೆಯಿಂದ ಎಲ್ರು ನಾವು ಮಾಡ್ತೇವೆ ಅಂತಂದು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದ ಎಲ್ಲಾ ಮಾಹಿತಿಗಳನ್ನು ನಾವು ನಮಗೆ ಯಾರು ಕೇಳ್ತಾರ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ವನದ ಬಗ್ಗೆ ಎಲ್ಲಾ ಕಡೆನೂ ಪ್ರಚಾರ ಆಗ್ತಾ ಇದೆ. ಮತ್ತೆ ಮಹೇಶ್ ಶೆಣೈ ಅವರು ಈ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಿ ಇದರಲ್ಲಿ ಕಾಳಜಿಯಿಂದ ಎಲ್ಲಾ ಕಡೆಗೂ ಅವ್ರ ಸ್ವಂತ ಖರ್ಚಿನಲ್ಲಿ ಯಾವುದೇ ಸ್ವಾರ್ಥ ಇದು ಇಲ್ದೇನೆ ಹೋಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಕಡೆಗೇನು ಎಲ್ರು ಆಸಕ್ತಿಯಿಂದ ಈ ವನಗಳನ್ನು ಬೆಳೆಸ್ತಾ ಇದ್ದಾರೆ. ಪ್ರಕೃತಿಗೆ ನಾವು ಒಂದು ಕೊಡುಗೆ ಕೊಟ್ಟಾಗುತ್ತೆ. ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇಷ್ಟು ಒಂದು ಈ ವಿಷಯನ ತಿಳಿಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರುಜಿ ಅವರಿಗೆ ಮತ್ತು ಮಾವತಾರ್ ಫೌಂಡೇಶನ್ಗೆ ಅನಂತವಾದ ಧನ್ಯವಾದಗಳನ್ನ ಹೇಳಲು ಬಯಸುತ್ತೇನೆ. ಅನಂತವಾದ ಧನ್ಯವಾದಗಳು. ಗುರುಜಿ ಮ್ಯೂಟ್ ಆಗಿದೆ. ರೈಟ್. ಸೊ ಜಗದೀಶ್ ಅವರೇ, ನಿಮಗೆ ಧನ್ಯವಾದಗಳು. ಈಗಾಗಲೇ ನೀವು ಮಿಯಾವಾಕಿ ಅರಣ್ಯವನ್ನು ಬೆಳೆಸ್ತಾ ಇದ್ರಿ. ಇದು ಒಂದ್ಸರಿ ಸೆಷನ್ ಮಾಡಿದೀವಿ ಅಷ್ಟೇ. ನೋಡಿ ಮಿತ್ರರೇ, ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಒಂದು ಸೆಷನ್ ಮಹೇಶ್ ಶೆಣೈ ಅವ್ರ ಜೊತೆಗೆ, ಆ ತಜ್ಞರ ಜೊತೆಗೆ ಒಂದು ಸೆಷನ್ ಮಾಡ್ಕೊಂಡಿದ್ವಿ. ಅದು ಮಾಡಿದ ಮೇಲೆ ಅವರು ನೇರವಾಗಿ ಈ ಮಿಯಾವಾಕಿ ಅರಣ್ಯವನ್ನು ಅಳವಡಿಸ್ಕೊಂಡದ್ದು ಮತ್ತೆ ಅಭ್ಯಾಸ ಮಾಡಕ್ ಹೋಗಿದ್ದಾರೆ. ಇದು ನಾವು ಮಾಡಬೇಕಾಗಿರುವಂಥ ವಿಷಯ. ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಅಭ್ಯಾಸಕ್ಕೆ ಹೋಗಬೇಕು ಅನ್ನೋದು ಇದೊಂದು ಮಾದರಿ ಆಗಿದೆ. ಯಾರು ನಮ್ಮ ಜಗದೀಶ್ ಅವರು ಮಾಡಿರುವಂಥದ್ದು ಒಂದು ಮಾದರಿ. ಅದೇ ರೀತಿಯಲ್ಲಿ ಹಲವಾರು ಮಾಸ್ಟರ್ಸ್ ಇಲ್ಲಿದ್ದಾರೆ, ಸದಸ್ಯರಿದ್ದಾರೆ. ಇವರೆಲ್ಲ ನಿಮ್ಮ ಪ್ರಾಂತದಲ್ಲಿನೂ ನಿಮಗೆ ಅಲ್ಲಿ ಜಾಗ ಇರ್ಬೋದು. ಸ್ವಲ್ಪ ಜಾಗ ಇದ್ರೂ ಸಾಕು, ಅದಕ್ಕೂ ಈ ಮಿಯಾವಾಕಿ ಅರಣ್ಯವನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು, ಅಭ್ಯಾಸ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಸಲಹೆಗಳು, ಸೂಚನೆಗಳೆಲ್ಲ ಜಗದೀಶ್ ಅವರು ಕೊಡ್ತಾರೆ. ಮತ್ತೆ ಮಹೇಶ್ ಶೆಣೈ ಸರ್ ಅವರೂ ರೆಡಿ ಇರ್ತಾರೆ.
ಸೊ ದಯವಿಟ್ಟು ಎಲ್ಲರನ್ನು ಅಳವಡಿಸ್ಕೊಳ್ಳಿ. ನಮ್ಮ ಪರಿಸರವನ್ನು ನಾವು ಕಾಪಾಡ್ಕೊಳ್ಳೋಣ. ಈಗಾಗಲೇ ಒಂದು ಕ್ಯಾಂಪೇನ್ ನಡೀತು. ನಮ್ಮ ಜಗ್ಗಿ ವಾಸುದೇವ ಗುರುಗಳು ಏನ್ ಮಾಡಿದ್ರು? ಸೇವ್ ಸೇವ್ ಸಾಯಿಲ್ ಅಂತ, ಸೇವ್ ಸಾಯಿಲ್ ಸೇವ್ ಅವರ್ ಲೈಫ್ ಅಂತ. ಸೇವ್ ಸಾಯಿಲ್ ಅಂದ್ರೆ ನಮ್ಮ ನೇರವನ್ನು ಅಂದ್ರೆ ಭೂಮಿಯನ್ನು ಕಾಪಾಡ್ಕೊಳ್ಳಿ. ಆ ರೀತಿಯಲ್ಲಿ ಭೂಮಿಯನ್ನು ಕಾಪಾಡ್ಕೊಳ್ಳಿ, ನಮ್ಮನ್ನು ಅದು ಕಾಪಾಡುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಸೊ ಸೇವ್ ದ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ ದ ಟ್ರೀ. ಒಂದು ಸಸ್ಯವನ್ನು ನಾವು ನೆಟ್ಟಿದ್ರೆ, ಬೀಜವನ್ನು ನೆಟ್ಟಿದ್ರೆ ಒಂದು ಸಸ್ಯ ಬಂದ್ರೆ ಅಟ್ಲೀಸ್ಟ್ ಅದು ಸೊ ಕನಿಷ್ಠ ಪಕ್ಷ ಅಂದ್ರೆ 4 ಜನಕ್ಕೆ ಬೇಕಾಗಿರುವಂತ ಆಮ್ಲಜನಕ ಕೊಡುತ್ತೆ. ಇದು ಪ್ರಧಾನ ವಿಷಯ. ಅದಕ್ಕೆ ಮಿಯಾವಾಕಿ ಇಂಥ ಅರಣ್ಯಗಳು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಜಾಗ ಇಲ್ಲ ನಮ್ಗೆ, ನಾವಿರೋದು ಸಿಟಿಯಲ್ಲಿ, ಟೌನಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ನಮ್ಗಿರೋದು ಸ್ವಲ್ಪ ಜಾಗ ಮಾತ್ರ ಇದೆ, ಹೇಗೆ ಮಾಡೋದು ಅಂತ ಹಲವಾರು ಸಮಸ್ಯೆಗಳು, ಡೌಟ್ಸ್ಗಳು ಬರುತ್ತಲ್ವಾ? ಆ ಸಮಯದಲ್ಲಿ ಅದಕ್ಕೆಲ್ಲದಕ್ಕೂ ಆನ್ಸರ್ ಏನಪ್ಪಾ ಅಂತಂದ್ರೆ ಈ ಮಿಯಾವಾಕಿ ಅರಣ್ಯ. ಯಾಕೆ ಅಂದ್ರೆ ನಿಮ್ಗೆ ಸ್ವಲ್ಪ ಜಾಗ ಇದ್ರೂ ಹಾಗೆ ಅಲ್ಲಿ ಹೇಗೆ ಮಾಡ್ಕೋಬಹುದು, ಒಂದು ಅರಣ್ಯವನ್ನು ಹೇಗೆ ಬೆಳೆಸ್ಬೋದು ಅಂತ ಈ ಅದ್ಭುತವಾದ ಈ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ರೆ ಸಾಕು. ಅದು ಅವರೆಲ್ಲ ಹೇಳ್ಕೊಡ್ತಾರೆ. ಸೊ ಅವಾಗ ಏನಾಗತ್ತೆ, ಒಂದು ಸಸ್ಯ ಅನ್ನೋದು ಬೆಳೆದಿದ್ರೆ ಆ ಸಸ್ಯದಿಂದ 4 ಜನಕ್ಕೆ ಬೇಕಾಗಿರುವಂಥ ಆಮ್ಲಜನಕ ಸಿಗ್ತಾ ಇದೆ ಅಂದ್ರೆ ಅವಾಗ ಹೇಗಿರುತ್ತೆ ನಮ್ಮ ಇಡೀ ಪ್ರಪಂಚವೇ ಒಂದು ರೀತಿಯಲ್ಲಿ ಒಂದು ಅಂದ್ರೆ ಈ ಗ್ರೀನ್ ಅನ್ನೋದು ಗ್ರೀನ್ರಿ, ಈ ಆ ಗ್ರೀನ್ರಿ ಅನ್ನೋದು ಹೆಚ್ಚೆಚ್ಚು ಮಾಡ್ಕೊಂತ ಹೋಗ್ಬೇಕು. ಇದ್ರೆ ಅರಣ್ಯಗಳು ಅರಣ್ಯಗಳು ಕಡ್ದಾಕಿದ್ದಾರೆ. ಎಲ್ಲ ಕಡೆನೂ ಅರಣ್ಯಗಳು ಪೂರ್ತಿ ತೊಲಗಿಸಿದ್ದಾರೆ. ತುಂಬಾ ಅರಣ್ಯಗಳು ಒಂಥರ ಮಾಯವಾಗ್ತಾ ಇದೆ, ಯಾವುದು ಕಾಣಿಸ್ತಾ ಇಲ್ಲ. ಆ ರೀತಿಯಲ್ಲಿ ನಾವು ಮಾನವ ಕುಲ ಆ ರೀತಿಗೆ ಬಂದಿದೆ. ಏನೋ ಬೆಳವಣಿಗೆ, ಅಭಿವೃದ್ಧಿ ಅಂತ ಅಭಿವೃದ್ಧಿ ಹೆಸರಲ್ಲಿ ಏನಾಗಿದೆ, ಹಲವಾರು ಹಲವಾರು ಅರಣ್ಯಗಳನ್ನು ನಾಶ ಮಾಡಿದ್ದಾರೆ ಈಗಾಗಲೇ. ಅಟ್ಲೀಸ್ಟ್ ಇದೊಂದು ಪದ್ಧತಿಯಲ್ಲಿ ಮತ್ತೆ ಅರಣ್ಯ ನಮ್ಮ ಪ್ರಾಂತದಲ್ಲೇ, ನಮ್ಮ ಸುತ್ತಮುತ್ತಲೇ ಈ ಅರಣ್ಯವನ್ನು ಬೆಳೆಸ್ಕೊಳ್ಳೋದು ಇದು ಅತ್ಯುತ್ತಮ ವಿಧಾನವಾಗಿದೆ. ಸೊ ದಯವಿಟ್ಟು ಇದೆಲ್ಲರನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಮತ್ತೆ ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಬೇಕಾದ್ರೆ ಅವ್ರ ಜೊತೆಗೆ ಸಂಪರ್ಕ ಹೊಂದಿ. ಸೊ ಜಗದೀಶ್ ಬಾವಿಕಟ್ಟೆ ಅವರು ಯಾವಾಗಲೂ ಸಿದ್ಧವಾಗಿರ್ತಾರೆ. ರೈಟ್? ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಗದೀಶ್ ಸರ್. ಇವಾಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಎಲ್ಲೂ ಒಂದು ಗಿಡ ಮರಗಳು ಕೂಡ ಇಲ್ಲ. ಎಲ್ಲ ಲೇಔಟ್ಗಳು, ಎಲ್ಲ ಮನೆಗಳು ನಿರ್ಮಾಣ ಮಾಡ್ತಾ ಇರುವಂತಹ ಇದು ಪರಿಸ್ಥಿತಿ ಒದಗಿದಾವೆ. ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆ ಅಕ್ಕಪಕ್ಕ ಒಂದ್ ಗಿಡ ಬೆಳೆದಿದ್ರು, ಒಂದ್ ಮರ ಬೆಳೆದಿದ್ರು, ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈಗ ಜಗದೀಶ್ ಬಾವಿಕಟ್ಟೆ ಅವರು ಈಗಾಗ್ಲೇ ಮಹೇಶ್ ಎಣ್ಣೆ ಅಂತವ್ರನ್ನೇ ತಜ್ಞರನ್ನ ಕರೆಸಿ ಅವರದನ್ನ ಅಳವಡಿಸ್ಕೊಂಡಿದ್ದಾರೆ. ಮಿಯಾವಾಕಿ ಅನ್ನೋದು ಏನು ಅಂತ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಇತ್ತು. ಹಾಗಾಗಿ ಮಾಸ್ಟರ್ಸ್, ಇದು ಇವತ್ತಿನ ಒಂದು ಪ್ರಶ್ನೆ ಅನಿಸಿಕೆಗಳನ್ನೆಲ್ಲ ನೀವು ಅವ್ರ ಹತ್ರ ಮಾತನಾಡ್ಬೋದು. ಓಕೆ, ನೀವು ಯಾರಾದ್ರೂ ಮಾತನಾಡಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸರ್, ಮಿಯಾವಾಕಿ ಕನ್ನಡದಲ್ಲಿ ಅರ್ಥ ಏನ್ ಸರ್? ಅದು ಮಿಯಾವಾಕಿ ವ್ಯಕ್ತಿಯ ಹೆಸರಲ್ಲೇ ಆ ಒಂದು ವನಗಳನ್ನ ಪ್ರಾರಂಭ ಮಾಡಿದ್ರಿಂದ ಮಿಯಾವಾಕಿ ಅರಣ್ಯ ಅಂತಾನೆ ಪ್ರಗತಿಯಲ್ಲಿದೆ ಮೇಡಮ್. ಇಲ್ಲಿ ನಾವು ಯಾವ್ದಾದ್ರೂ ಹೆಸರನ್ನ ಕೊಟ್ಕೋಬಹುದು. ನಾವು ಪ್ರಗತಿ ವನ ಅಂತೇಳಿ ನಾನು ಹೆಸರನ್ನ ಕೊಟ್ಬಿಟ್ಟು ಅರಣ್ಯವನ್ನ ಬೆಳೆಸ್ತಾ ಇದೆ ಸ್ವಂತ ಜಾಗದಲ್ಲಿ. ಅದೇ ರೀತಿ ಮಹೇಶ್ ಶೆಣೈಯವರು ತಮ್ಮ ಸ್ವಂತ ಜಾಗದಲ್ಲಿ ಅವರ ತಾತನ ಹೆಸರಲ್ಲಿ ಗಣಪತಿ ವನ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಸೂಪರ್ ಸರ್. ಈ ತರದ್ದೆಲ್ಲ ಮಾಡ್ತಾ ಹೋದ್ರೆ ನಮ್ಮಿಂದಲೇ ಇದನ್ನೆಲ್ಲ ರಕ್ಷಣೆ ಮಾಡ್ಬೇಕು, ತಿಳಿಸ್ತಾ ಹೋಗ್ಬೇಕು ಅನ್ನೋದನ್ನ ಇವತ್ತು ಮನವರಿಕೆ ಮಾಡ್ಕೊಟ್ರಿ. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಇದಕ್ಕೆ ಮಿನಿಮಮ್ ಸೈಜ್ ಎಷ್ಟು ಬೇಕಾಗುತ್ತೆ? ಮಿನಿಮಮ್ ಜಾಗ ಎಷ್ಟು ಬೇಕಾಗತ್ತೆ? 3 ಜಾಗ ಸರ್. ಒಂದು ಗಿಡದಿಂದ ಗಿಡದ ಅಂತರ 3.5 ಅಡಿ ಇರ್ಬೇಕು ಮೇಡಮ್ ಸರ್, ಅಗಲ ಮತ್ತು ಉದ್ದ. ಆ ರೀತಿ ಒಂದು 300 ಅಡಿ ಜಾಗ ಇತ್ತಂದ್ರು ಒಂದು 60ರಿಂದ 70 ಗಿಡ ಹಾಕ್ಬೋದು ಸರ್. ಅಂದ್ರೆ 300 ಸ್ಕ್ವೇರ್ ಫೀಟ್? 300 ಸ್ಕ್ವೇರ್ ಫೀಟ್? ಹಾ ಸರ್, 300 ಸ್ಕ್ವೇರ್ ಫೀಟ್. ಹಾ ಸರ್. 300 ಸ್ಕ್ವೇರ್ ಫೀಟ್ ಅಂದ್ರೆ ಹತ್ರ ಅದೇ 10x30 ಆತರ, 10 ಫೀಟ್ ಬೈ 30 ಫೀಟ್ ಆತರ. 3x3 ಸರ್, ಒಂದ್ ಗಿಡದ ಅಂತರ ನೇರವಾಗಿ ಅದು ಬೆಳೆಸ್ಬೋದು ಸರ್. ಚೆನ್ನಾಗಿ ಒಂದು 100-200 ಗಿಡ ಒಂದ್ 5 ಗುಂಟೆ ಜಾಗ ಇತ್ತಂದ್ರೆ ಚೆನ್ನಾಗಿ ಬೆಳೆಸ್ಬೋದು. 5 ಗುಂಟೆ ಜಾಗ ಇದ್ರೆ ಸಾಕಾ? ಹಾ, ಬೆಳೆಸ್ಬೋದು ಸರ್. ಸೊ ಏನೇನ್ ಗಿಡಗಳು ಅಲ್ಲಿ ನೆಡ್ತಾರೆ? ಏನೇನ್ ಗಿಡಗಳು ಬೆಳೆಸ್ತಾರೆ? ಸಿಲ್ವರ್, ಓಕ್, ಮಹಾಗನಿ, ಬೀಟೆ ಅಂತ ಗಿಡಗಳನ್ನೆಲ್ಲ, ತ್ಯಾಗ, ಸಾಗವಾನಿ ಅಂತ ಎಲ್ಲಾ ಗಿಡಗಳನ್ನು ಮಿಕ್ಸ್ ಅಲ್ಲಿ ಹಚ್ಬಹುದು ಸರ್, ಬೆಳೆಸಬಹುದು. ಓಕೆ ಸರ್, ನೀವು ಬೆಳೆದಿರುವಂತಹ ಮಿಯಾವಾಕಿ ವನನ ತೋರ್ಸೋದಕ್ಕೆ ಸಾಧ್ಯ ಇದ್ರೆ ನಾವೆಲ್ಲರೂ ಕಣ್ತುಂಬ್ಕೋಬಹುದಾ?
ಇದೇ ಒಂದು ಗ್ರೂಪ್ ಅಲ್ಲಿ ನಾನು ಅದ್ರ ಒಂದು ಫೋಟೋನ ಹಾಕ್ತೇನೆ ಮೇಡಮ್. ಯಾವ ಇದು ರೀತಿ ಯಾವ ಸ್ಟೇಜ್ ಅಲ್ಲಿ ಇದೆ ನಿಮ್ದು ವನ? ಇವಾಗ ಜೂನ್ ನಲ್ಲಿ ಹಾಕಿರೋದು ಸರ್, ಜುಲೈ ತಿಂಗಳಲ್ಲಿ ಹಾಕಿರೋದು. ಇವಾಗ ಒಂದು 3 ಅಡಿ ಹೈಟ್ ಅಲ್ಲಿ ಬೆಳೆದಿದೆ. ವೆರಿ ಗುಡ್, ನೈಸ್. ಜಗದೀಶ್ ಮಾಸ್ಟರ್, ನಮಸ್ತೆ. ತುಂಬಾ ಚೆನ್ನಾಗಿ ಮನವನ್ನು ಬೆಳೆಸ್ತಾ ಇದ್ದೀರಾ. ಈಗ ಪ್ರಕೃತಿ ನಾಶನೇ ಆಗ್ತಾ ಇದೆ ಎಲ್ಲಾ ಕಡೆ. ಅದರಿಂದಾನೇ ಮಳೆಗಳು ಕರೆಕ್ಟ್ ಆಗ್ತಾ ಇಲ್ಲ, ಬೆಳೆ ಆಗ್ತಾ ಇಲ್ಲ, ಜನರೆಲ್ಲ ತತ್ತರಿಸಿ ಹೋಗ್ತಾ ಇದ್ದಾರೆ. ನೀವು ಒಂದು ಹೊಸ ಒಂದು ಬುನಾದಿ ಹಾಕ್ತಾ ಇದ್ದೀರಾ. ಪ್ರಕೃತಿ ಒಂದು ಮರಗಳನ್ನ ಬೆಳೆಸಿ ಒಂದು ಜನರಿಗೆ ಮಾದರಿ ಆಗ್ತಾ ಇದ್ದೀರಾ. ಬಾವಿಕಟ್ಟೆ ಸರ್, ತುಂಬಾ ಧನ್ಯವಾದಗಳು. ಇದೇ ತರ ನಿಮ್ದು ಇನ್ನೂ ಹೆಚ್ಚಿಗೆ ಆಗ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತ್ ಅವ್ರು ಮಾತಾಡಿ. ಸರ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ಒಂದು ವಿಷಯ. ಯಾಕಂದ್ರೆ ಈಗ ಜಾಗ ಇರೋರು ಸುತ್ತಲೂ ಬೇಲಿ ಇದು ಸುತ್ತು ಅಂದ್ರೆ ಹೊಲದಲ್ಲಿ ಸುತ್ತಲೂ ಹಾಕ್ಬೋದಾ ಇವ್ರೆ? ಅಂದ್ರೆ ಒಂದೇ ಇದ್ರಲ್ಲಿ ಬೆಳೆಸಿದ್ರೆ ಅದು ಅರಣ್ಯ ರೀತಿ ಬೆಳೆಯುತ್ತೆ ಮೇಡಮ್. ಅದು ಸ್ವಲ್ಪ ಜಾಗದಲ್ಲಿ ಈಗ ಸುತ್ತ ಹಾಕಿದ್ರೆ ಅದು ಹೊಲದ ಜಮೀನ್ ಸುತ್ತ ಹಾಕಿದಂಗ ಆಗುತ್ತೆ. ಆ ಅರಣ್ಯ ವನ ತರ ಆಗಲ್ಲ ಅದು. ಮತ್ತೆ ಅದೇ ಈಗ ಮಧ್ಯದಲ್ಲಿ ಬೆಳೆ ಬೆಳ್ಕೊಂಡು ಸುತ್ತು ಹಾಕ್ಬೋದಾ? ಹಾಕ್ಬಹುದು ಮೇಡಮ್, ಹಾಕ್ಬಹುದು. ಬಟ್ ಪರಿಸರ ರಕ್ಷಣೆ ಆಗ್ಲಿಕ್ಕೆ ನಾವು ಗಿಡಗಳನ್ನ ಹೆಚ್ಚೆಚ್ಚಾಗಿ ಬೆಳೆಸ್ಬೇಕು. ಅದೇ 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 ಅಲ್ಲ, ಈಗ ತೆಂಗಿನ ಮರದ್ದು ಮಧ್ಯ ಹಾಕ್ಬೋದಾ ಅಥವಾ ನಾನು ನಿಮ್ಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ತೆಂಗಿನ ಮರಗಳ ಮಧ್ಯ 8 ಅಡಿ ಜಾಗ ಬಿಟ್ಟಿದೀವಿ. ಅದ್ರ ಮಧ್ಯ ಏನಾದ್ರು ಇದು ಒಂದು, ಯಾಕಂದ್ರೆ ಟೀಕ್ ಹಾಕ್ಬೇಕು ಅಂತಿತ್ತು. ಈಗ ಮುಂದೆ ಯಾವ್ದು ಒಳ್ಳೇದು ಸಿಗುತ್ತೋ ನಿಮ್ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿ ಅದು ಎಲ್ಲಿ ಸಿಗುತ್ತೆ ಏನು ಅನ್ನೋದನ್ನ ತಿಳ್ಕೊಂಡು ಅದನ್ನ ಹೊಲದಲ್ಲಿ ಹಾಕ್ಲಿಕ್ಕೆ ಇದು ಮಾಡ್ತೀವಿ. ಯಾಕಂದ್ರೆ ಅದು ಮರಗಳು ಎಲ್ಲ ಇದ್ದಾಗ ಒಳ್ಳೆ ಪರಿಸರ ಸಿಗುತ್ತೆ, ಒಳ್ಳೆ ಆಮ್ಲಜನಕ ಸಿಗುತ್ತೆ, ಮತ್ತು ಮನಸ್ಸು ಸಹ ತುಂಬಾ ಚೆನ್ನಾಗಿರ್ತದೆ ಹೋಗಿ ಬಂದು ಬರೋದಿಕ್ಕೂ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ಅಂತ. ನಿಜ ಮೇಡಮ್, ಹಾಕ್ಬಹುದು ಮೇಡಮ್, ತೊಂದ್ರೆ ಇಲ್ಲ. ಚೆನ್ನಾಗಿ ಥ್ಯಾಂಕ್ ಬೆಳವಣಿಗೆ ಯು ಸರ್. ನಿಮ್ ನಂಬರ್ ತಗೊಳ್ತೀನಿ, ಅಶ್ವಿನಿ ಅವ್ರ ಹತ್ರ ತಗೊಂಡು ಅಥವಾ ದೀಪಾ ಅವ್ರ ಹತ್ರ ತಗೊಂಡು ನಾನು ಮಾತಾಡ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮಾತು, ಮತ್ತು ಪರಿಸರ ಹೇಗೆ ನಾವು ರಕ್ಷಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಜಗದೀಶ್. ಓಕೆ ಮಾಸ್ಟರ್, ಇಬ್ರು ಮಾಸ್ಟರ್ಸ್ ಅವಕಾಶ ಇದೆ. ದಯವಿಟ್ಟು ನೀವು ಮಾತನಾಡ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಮಿಯಾವಾಕಿ ವನ ಇದನ್ನ ಹೇಗೆ ಬೆಳೆಸೋದು, ಇದ್ರ ಬಗ್ಗೆ ಮಾಹಿತಿ ಈಗಾಗ್ಲೇ ಇದನ್ನ ಪ್ರಯೋಗ ಮಾಡಿದ್ದಾರೆ, ಬೆಳೆಸ್ತಾ ಇದ್ದಾರೆ ಜಗದೀಶ್ ಅವರು. ಅವ್ರ ಜೊತೆ ನೀವು ಕೇಳ್ಬೋದು. ಓಕೆ ಸರ್, ಗ್ರೂಪ್ ಶೇರ್ ಮಾಡೋಣ, ಫೋಟೋಸ್ ಶೇರ್ ಮಾಡಿ ಸರ್. ಓಕೆ ಮೇಡಮ್. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್. ಎಸ್ ಮೇಡಮ್, ಮಾತನಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿದೆ, ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಬಾವಿಕಟ್ ಸರ್ ಅವರೇ. ನೀವು ಅಲ್ಲಿ ವನ ಮಾಡ್ತಿರೋದು ತುಂಬಾ ಖುಷಿಯಾಗಿದೆ. ಅಲ್ಲಿ ನಮ್ಮ ಗುರುಜಿ ಮಾಡಿದ್ರಲ್ಲ ಅದೇ ತರ ಪಿರಮಿಡ್ ಏನಾದ್ರು ಮಾಡಿ ಅಪ್ಲೈ ಮಾಡಕ್ಕಾಗುತ್ತಾ? ಪಿರಮಿಡ್ ಇನ್ಸ್ಟಾಲ್ ಮಾಡಕ್ಕಾಗುತ್ತಾ ನಿಮ್ಮ ಜಮೀನಲ್ಲಿ ಏನಾದ್ರು ವನದಲ್ಲಿ? ಇದೆ ಮೇಡಮ್, ಮುಂದಿನ ಪ್ಲಾನ್ ಅದೇ ಇದೆ. ಪಿರಮಿಡ್ ಗಳನ್ನ ಸ್ಥಾಪನೆ ಮಾಡ್ಬೇಕು, ಇನ್ನು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಯೋಜನೆ ಇದೆ. ಮಾಡ್ತೀವಿ ಅದನ್ನು. ರೈಟ್. ಸಂಪತ್ ಅವ್ರ ನಮಸ್ಕಾರ ಗುರುಜಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಮಾತಾಡಿ ಸರ್. ಜೋರಾಗಿ ಮಾತಾಡಿ ಸರ್, ನಿಮ್ ಕಡೆಯಿಂದ ವಾಯ್ಸ್ ಕಮ್ಮಿನೇ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ನಾನು ಮಾತಾರ್ ಫೌಂಡೇಶನ್ ಬಂದಿದ್ದೆ ಈ ಮಹೇಶ್ ಶೆಣೈ ಅವರ ಒಂದು ಕಾರ್ಯಕ್ರಮದ ಮೂಲಕ. ಅದು ತುಂಬಾ ಇನ್ಸ್ಪೈರ್ ಆಯ್ತು, ನನ್ನ ಮೇಲೆ ಪ್ರಭಾವ ಬೀರಿತು. ಅವತ್ತು ಪರಿಸರ ಮತ್ತು ಸಸ್ಯವನಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಅದಕ್ಕಾಗಿ ನಾನು ಅವತ್ತು ಆ ಪ್ರೆಸೆಂಟೇಶನ್ ಕೂಡ ಬಹಳ ಅದ್ಭುತವಾಗಿತ್ತು ಮೇಡಮ್. ಆ ಮಹಾತಾರ್ ಫೌಂಡೇಶನ್ ಇಂದ ಅವತ್ತು ನಡೆಸ್ಕೊಟ್ಟಂತ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಅದಾಗಿತ್ತು. ಅವತ್ತಿಂದ ನಾನು ಹೆಸರು ನೆನಪು ಬರ್ಲಿಲ್ಲ, ಮರ್ತುಬಿಟ್ಟೆ. ಹಾಗಾಗಿ ಇದು ಒಂದು ಪರಿಸರದ ಬಗ್ಗೆ ಕಾಳಜಿ ಇರೋಂಥವ್ರು ಎಲ್ಲರೂ ಕೂಡ ಮಾಡ್ಬೇಕಾಗಿರೋಂಥ ಒಂದು ಮುಖ್ಯವಾದ ಪ್ರಮೇಯ ಸರ್. ಈಗ
ಅನಿವಾರ್ಯ ಕೂಡ ಆಗಿರೋಂತ ಒಂದು ಇದು ಸರ್ ಕಾರಣ ಇದು. ಅದಕ್ಕಾಗಿ ತಮಗೂ ಇದಕ್ಕೆ ಮತ್ತೊಂದ್ ಸರಿ ಮಹೇಶ್ ಶೆಣಯ್ಯನವ್ರನ್ನ ವೇದಿಕೆಗೆ ಕರ್ಕೊಂಡ್ ಬರ್ಬೇಕು ಯಾವಾಗ್ಲಾದ್ರೂ ಸಮಯ ಸಿಗ್ದಾಗ ಅಂತ ಕೇಳ್ಕೊಳ್ತೀವಿ ಸರ್. ತುಂಬಾ ಧನ್ಯವಾದಗಳು ಸರ್ ಮಹಾವತಾರ್ ಫೌಂಡೇಶನ್ಗೆ. ರೈಟ್, ಥ್ಯಾಂಕ್ ಯು. ರೈಟ್, ಖಂಡಿತ ಸರ್ ಹೇಳಿದ್ದು. ಈಗ ನಾವು ಹುಲಿಕಲ್ ಮಾರ್ಗ ರೂಟ್ ಹೋದಾಗ ಹನುಮಕ್ಕ ಅವರು ಏನ್ ಬೆಳೆದಿದ್ದಾರೆ, ಸಾಲು ಮರದ ತಿಮ್ಮಕ್ಕನವರು ಅವ್ರು ಬೆಳೆದಂತಹ ಗಿಡಗಳನ್ನ ನಾವು ಹಂಗೆ ಜರ್ನಿಲ್ ಹೋಗ್ತಾ ಇರುವಾಗ ನೋಡ್ತಾ ಇದ್ರೆ ಎಷ್ಟೊಂದು ಒಂದು ಆಶ್ಚರ್ಯ, ಖುಷಿ ಎಲ್ಲವಾಗುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದಾಗ ನಾವು ಏನಾದ್ರೂ ಒಂದು ಪುಟ್ಟ ಪ್ರಯತ್ನ ಮಾಡ್ಬೇಕು ಅನ್ನೋದು ಖಂಡಿತ ಜಾಗ ಇದ್ರೆ ಅದನ್ನೆಲ್ಲ ಅಳವಡಿಸ್ಕೋಬಹುದು. ರೈಟ್.